ನೂತನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಹಾಗೂ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಗಟ್ಟಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಗಟ್ಟಹಳ್ಳಿ ಅಂಬರೀಶ್ ಅವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪುತ್ಥಳಿ ಅನಾವರಣವನ್ನು ಡಾಕ್ಟರ್ ಚಂದ್ರಕಲಾ, ಸಮಾಜ ಸೇವಕಿ ಗಾಯತ್ರಿ ಮುತ್ತಪ್ಪ ಹಾಗೂ ಹೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಿತಾ ಅವರು ಅನಾವರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಕಲಾ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬರು ನೀಡಿರುವಂತಹ ಸಂವಿಧಾನದಿಂದಾಗಿ ನಮ್ಮ ದೇಶದಲ್ಲಿ ಕಾನೂನು, ಶಿಕ್ಷಣ ಹಾಗೂ ಸಮಾನತೆಯ ಹಕ್ಕು ದೊರೆತಿದೆ. ಅವರ ಜನ್ಮದಿನದ ಪ್ರಯುಕ್ತ ಪುತ್ಥಳಿ ಅನಾವರಣ ಮಾಡಿರೋದು ಸಂತಸದ ವಿಷಯ. ಎಲ್ಲ ಸಾರ್ವಜನಿಕರು ಸಹ ಜಾತ್ಯತೀತವಾಗಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು ಅಂದರು. ಸಮಾಜ ಸೇವಕಿ ಗಾಯತ್ರಿ ಮುತ್ತಪ್ಪ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ, ನಾನಿಂದು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ನಿಮ್ಮ ಮುಂದೆ ನಿಂತು ಮಾತನಾಡಲು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಸಂವಿಧಾನ ಕಾರಣ. ಪ್ರತಿ ಮನೆಯಲ್ಲಿಯೂ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪೂಜೆ ಮಾಡಬೇಕು ಅಂದರು. ಈ ಸಂದರ್ಭದಲ್ಲಿ ಗಟ್ಟಹಳ್ಳಿ ಅಂಬರೀಶ್ ಮಾತನಾಡಿ, ಈ ಕಾರ್ಯಕ್ರಮ ಮಾಡಲು ಗ್ರಾಮದ ಬಹಳಷ್ಟು ಯುವಕರು ಸಹಕಾರ ಮಾಡಿದ್ದಾರೆ. ಗಟ್ಟಹಳ್ಳಿ ಅಂಬೇಡ್ಕರ್ ಸಂಘದ ಯುವಕರಿಂದ ನೇರವಾಗಿ ಸಹಾಯ ಮಾಡಿದ ಗ್ರಾಮಸ್ಥರಿಗೆ, ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ದಿನ ಒಬ್ಬ ಮಹಾನ್ ಜ್ಯೋತಿ, ನಮ್ಮ ಎಲ್ಲರ ಮನೆಗಳಲ್ಲೂ ಒಂದು ಜ್ಯೋತಿಯನ್ನ ಬೆಳಗಿಸಿದಂತ ಮಹಾನ್ ಜ್ಯೋತಿ ಹುಟ್ಟಿದಂತ ದಿನ ಇವತ್ತಿನ ದಿನ. ಆ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರು ಏನಾದ್ರು ಹುಟ್ಟದೆ ಹೋಗಿದ್ದಿದ್ರೆ ದೀನ ದಲಿತರ, ಬಡವರ, ಶೋಷಿತರ ಬದುಕು ಎಷ್ಟು ಹೀನಾಯವಾಗಿರ್ತಾ ಇತ್ತು. ಒಂದು ಪ್ರಾಣಿ ಪಕ್ಷಿಗಳಿಗಿಂತ ಹೀನಾಯವಾಗಿ ಬದುಕಬೇಕಾಗಿತ್ತು. ಸೊ ಒಬ್ಬ ಮನುಷ್ಯ ತಾನು ಹುಟ್ಟಿ, ತಾನು ಬೆಳೆದು, ಒಂದು ಕರ್ಪೂರ ಹೇಗೆ ತನ್ನನ್ನ ತಾನು ಉರಿಸ್ಕೊಳ್ಳುತ್ತೆ, ಸುಟ್ಕೊಂಡು ಬೆಳಕು ಕೊಡುತ್ತೆ. ಒಂದು ದೀಪ ಹಚ್ತೀವಿ, ಒಂದು ಬತ್ತಿ ತನ್ನಷ್ಟಕ್ಕೆ ತಾನು ಉರಿಯುತ್ತೆ, ಉರಿತಾ ಕರಗೋಗುತ್ತೆ. ಆ ತರ ಕರಗಿ ನಮ್ಮ ಮನೆಗಳಿಗೆ ಬೆಳಕು ಕೊಡುತ್ತೆ. ಆ ತರ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನ ಒಂದು ಬತ್ತಿಯಾಗಿ ಮಾಡಿಕೊಂಡು, ತಾನು ಉರಿದು, ತಾನು ಒಂದು ಜ್ಞಾನದ ಜ್ಯೋತಿಯನ್ನ ತಾನು ಪಡ್ಕೊಂಡು, ಆ ಜ್ಯೋತಿನ ನಮ್ಮೆಲ್ಲರ ಮನೆಗಳಲ್ಲೂ ಇವತ್ತು ಬೆಳಗಿಸಿ ನಾವೆಲ್ಲ ಬೆಳಕಿನಲ್ಲಿ ಬದುಕೋ ತರ ನಮ್ಗೆ ಒಂದು ಆಶೀರ್ವಾದ ಮಾಡದಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಮಹಾನ್ ದೇವರು, ನಮ್ಮೆಲ್ಲರ ದೇವರು ಜನಿಸಿದಂತ ದಿನ ಇವತ್ತು ನಮಗೆಲ್ಲ ಒಂದು ಭೀಮೋತ್ಸವ. ಹೇಗೆ ನಾವು ರಾಮೋತ್ಸವ ಮಾಡ್ತೀವಿ, ಇವತ್ತು ನಮಗೆಲ್ಲರಿಗೂ ಒಂದು ಭೀಮೋತ್ಸವ. ಸೊ ಅದನ್ನ ನಾವು ಸಂಭ್ರಮದಿಂದ ಆಚರಣೆ ಮಾಡಿ, ಅವರ ಒಂದು ತತ್ವಗಳನ್ನ, ಮೇನ್ ಏನು ಅವ್ರು ಹೇಳೋದು, ಎಜುಕೇಶನ್, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡ್ಕೊಳ್ಳಿ, ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ಸಿ, ಸಂಘಟಿತರಾಗಿರಿ. ಯಾವುದೇ ಒಂದು ವಿಚಾರ ಆಗಲಿ, ಏನಾದರೂ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆಯಿಂದ ಅದರ ಬಗ್ಗೆ ಹೋರಾಟ ಮಾಡಬೇಕು. ಅನ್ಯಾಯವಾದಾಗ ಹೋರಾಟ ಮಾಡಬೇಕು. ನಮಗೆ ದಕ್ಕತಕ್ಕಂತ ನಮಗೆ ನ್ಯಾಯ ಕೊಡ್ತಕ್ಕಂಥ ನ್ಯಾಯವನ್ನ ನಾವೇ ತಗೋಬೇಕು. ನ್ಯಾಯ ಬೇರೆ ಯಾರು ಕೊಡೋದಿಲ್ಲ. ನಮಗೆ ಏನಾದ್ರು ಅನ್ಯಾಯ ಆದಾಗ ಆ ನ್ಯಾಯನ ನಾವೇ ತಗೋಬೇಕು ಅನ್ನತಕ್ಕಂಥ ಒಂದು ಧ್ಯೇಯವನ್ನ ನಮಗೆ ಕಲಿಸ್ಕೊಟ್ಟು ಈ ಭೂಮಿಯಿಂದ ಅವ್ರು ಹೋಗಿದ್ದಾರೆ. ಒಂದು ಸಂವಿಧಾನ ಅಂದ್ರೆ ಏನು ಅಂತಂದ್ರೆ, ಅಂದ್ರೆ ಒಳ್ಳೇದು, ವಿಧಾನ ಅಂದ್ರೆ ದಾರಿ. ಸೊ ಎಲ್ಲ ಸಮಾಜ, ಎಲ್ಲ ಜಾತಿ, ಎಲ್ಲ ಯಾವುದಕ್ಕೂ ಮತ, ಜಾತಿ ಎಲ್ಲರೂ ಕೂಡ ಒಳ್ಳೆ ವಿಧಾನವಾಗಿ ಸಮಾಜ ನಡ್ಕೊಂಡು ಹೋಗ್ಬೇಕು ಅಂತಿದ್ರೆ ಏನು ನೀತಿ ನಿಯಮಗಳಿರ್ಬೇಕು ಅಂತ ಬರ್ದಿರೋದೇ ಸಂವಿಧಾನ. ಆ ನೀತಿ ನಿಯಮಗಳು ಇರ್ತಕ್ಕಂಥ ಒಂದು ಕಡತ, ಒಂದು ಗ್ರಂಥ, ಅದೇ ಸಂವಿಧಾನ. ಅದ್ರ ಪ್ರಕಾರ ನಡ್ಕೊಂಡು ಹೋದ್ರೆ ಎಲ್ಲ ಸಮಾಜ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಮತದವರು, ಇಡೀ ಸಮಾಜ ಒಂದು ಶಾಂತಿಯುತವಾಗಿ ನೆಮ್ಮದಿಯಿಂದ ಬದುಕುತ್ತೆ ಅಂತ ಒಂದು ರೂಪಿಸ್ತಕ್ಕಂಥ ವಿಧಾನ ಸಂವಿಧಾನ. ಸೊ ಅದಕ್ಕೆ ನಾವು ಗೌರವ ಕೊಟ್ಕೊಂಡು ಆ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಾವು ನಡೆಯೋಣ. ಇವತ್ತಿಂದ ನಮ್ಮ ಮನಸ್ಸುಗಳಲ್ಲಿ ಏನಾದ್ರು ಇದ್ರೆ ಅದನ್ನ ಬದಲಾವಣೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಆ ದೇವರ ಮಾರ್ಗದಲ್ಲಿ ನಾವು ನಡೆಯೋಣ ಅಂತ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತಾ ಇದ್ದೀನಿ. ಶ್ರೀನಿವಾಸಪುರದಲ್ಲಿ ಇವತ್ತು ಅಂಬೇಡ್ಕರ್ ಪಾರ್ಕ್ ಹೊಸದಾಗಿ ಮೊದಲು ಇತ್ತು, ಅಂಬೇಡ್ಕರ್ ವಿಗ್ರಹ ಪಾರ್ಕ್ ಎಲ್ಲ, ಅದನ್ನ ನವೀಕರಣಗೊಂಡು ಪೂರ್ಣಗೊಳಿಸಿ ಇವತ್ತೊಂದು ಪ್ರೋಗ್ರಾಮ್ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಶ್ರೀನಿವಾಸಪುರಕ್ಕೆ ಬರಬೇಕು. ಸಾಯಂಕಾಲದವರೆಗೂ ಪ್ರೋಗ್ರಾಮ್ ಇರುತ್ತೆ. ಎಲ್ಲರೂ ಅದರಲ್ಲಿ ಭಾಗವಹಿಸಿ. ಇದು ನಿಮ್ಮ ಹಬ್ಬ, ಇದು ಪ್ರತಿಯೊಬ್ಬರ ಹಬ್ಬ. ಯಾರು ಕರ್ಕೊಂಡು ಬರಬೇಕು, ಯಾರು ನನ್ನ ಕರೆಯೋದು ಅನ್ನೋದಲ್ಲ. ಅಂಬೇಡ್ಕರ್ ಒಬ್ಬರಿಗೆ ಸೇರಿದವರಲ್ಲ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸೇರಿದವರು ಅಂಬೇಡ್ಕರ್ ನನ್ನವನು ಅನ್ನತಕ್ಕಂಥ ಮನಸ್ಸಿಟ್ಕೊಂಡು ಎಲ್ಲರೂ ಅದರಲ್ಲಿ ಭಾಗವಹಿಸಿ ಕೃತಜ್ಞರಾಗಬೇಕು ಅಂತ ನಾನು ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ಹಣೆಯನ್ನು ಸ್ಮರಿಸುತ್ತಾ, ಸಮಸ್ತ ನಾಡಿನ ಜನತೆಗೆ ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್
ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಎರಡು ಮಾತುಗಳನ್ನಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಇಷ್ಟು ಧೈರ್ಯದಿಂದ ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕೊಟ್ಟಂತಹ ಸಂವಿಧಾನಕ್ಕೆ ಕಾರಣ. ಒಂದು ಶಿಕ್ಷಣ, ಎಲ್ಲ ಮಹಿಳೆಯರಿಗೂ ಶಿಕ್ಷಣ ಅನ್ನೋದು, ಎಲ್ಲ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಅನ್ನೋದು ಕಂಪಲ್ಸರಿ ಇರಲೇಬೇಕು. ಇನ್ನೊಂದೇನು ಅಂತಂದ್ರೆ ಆವತ್ತು ಹಿಂದೂ ಕೋರ್ಟ್ ಲಾಟನ್ನ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಇದು ಮಾಡಿಲ್ಲ ಅಂತ ಅಂದಿದ್ರೆ ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರ್ತಾ ಇರಲಿಲ್ಲ, ಹೆಣ್ಣು ಮಕ್ಕಳಿಗೆ ಸಮಾನತೆ ಇರ್ತಾ ಇರಲಿಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬರು ಅಷ್ಟೇ ಅವರು ಹೆಣ್ಣು ಮಕ್ಕಳಿಗೆ ಮತ್ತು ಕಾರ್ಮಿಕರಿಗೆ ತುಂಬಾ ಹೋರಾಟವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅಂಬೇಡ್ಕರ್ ಭಾವಚಿತ್ರವನ್ನ ಇಟ್ಕೊಂಡು ಪೂಜೆ ಮಾಡಬೇಕು. ಇಲ್ಲ ಅದು ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮನಸ್ಸಲ್ಲಾದ್ರೂ ಇಟ್ಕೊಂಡು ಅವರನ್ನ ನೆನಪಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ.